ದಿನ ತಾವು ಮಡಿವಾಳ ಸಮುದಾಯದಲ್ಲಿ ಏನಿರೋ ಎಲ್ಲ ಬಂದೊಂದು ಗ್ರೂಪ್ ಮಾಡಿದ್ರು ಮಾಡಿದ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗೆ ತಮ್ಮ ಸಮಸ್ಯೆ ಏನ್ ನೋವು ಏನ್ ಬೇಡಿಕೆ ಆಗ್ಬೇಕಾ ಹೇಳಿ ಸರ್. ಕರ್ನಾಟಕ ರಾಜ್ಯದ ಮಡಿವಾಳ ಜನಸಂಖ್ಯೆ ಇತ್ತೀಚಿನ ಒಂದು ವರದಿಗಳ ಪ್ರಕಾರ ಒಂದು 7 ರಿಂದ 8 ಲಕ್ಷ ರಾಜ್ಯದಲ್ಲಿ ಇದೆ. ಇಡೀ ನಮ್ಮ ಭಾರತ ದೇಶದಲ್ಲಿ ಸುಮಾರು 16-17 ರಾಜ್ಯಗಳಲ್ಲಿ ಈ ಒಂದು ಮಡಿವಾಳ ಸಮಾಜವನ್ನ SC ಒಂದು ಕಮ್ಯುನಿಟಿಗೆ ಸೇರಿಸಿದ್ದಾರೆ. ಹಾಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಒಂದು ನಮ್ಮ ಹೋರಾಟ ಏನಿದೆ SC ಹೋರಾಟ, ಇದನ್ನ ನಿರಂತರವಾಗಿ ಮಾಡ್ಕೊಂಡು ಬಂದಿವಿ. ಸುಮಾರು 15-18 ವರ್ಷಗಳ ಕಾಲ ನಾವು ಹೋರಾಟವನ್ನ ಮಾಡಿದ್ದೇವೆ. ಆ ನಿರಂತರ ಹೋರಾಟದ ಇದರಲ್ಲೂ ಕೂಡ ಯಾವುದೇ ಸರ್ಕಾರಗಳು ನಮ್ಮ ಮನವಿಗೆ ಸ್ಪಂದಿಸಲಿಲ್ಲ. ಹಾಗಾಗಿ ಅಂತಿಮವಾಗಿ ಎಚ್ಚರಿಕೆಯನ್ನ ಕೊಡ್ತಾ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಮಡಿವಾಳರ ಒಂದು ಜನಸಂಖ್ಯೆ ಏನಿದೆ ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿರುವಂತಹ ಜನಸಂಖ್ಯೆ. ಬಹುಸಂಖ್ಯಾತರಿಗೆ ನೀವು ಮೀಸಲಾತಿ ಕೊಡ್ತೀರಿ, ಅದೇ ರೀತಿ ಅಲ್ಪಸಂಖ್ಯಾತರು ನಾವು ಸೂಕ್ಷ್ಮ ಒಂದು ಜನಸಂಖ್ಯೆ ಇರುವಂತದ್ದು, ಅದನ್ನ ನಮಗೆ SC ಒಂದು ಕಮ್ಯುನಿಟಿಗೆ ಸೇರಿಸಬೇಕು. ಅಲ್ಲಿ ಆ ಮುಖಾಂತರ ಈ ಒಂದು ಸಮುದಾಯವನ್ನ ಮೇಲೆತ್ತುವಂತ ಕೆಲಸವನ್ನ ಸನ್ಮಾನ್ಯ ಅಹಿಂದ ವರ್ಗದ ನಾಯಕರು, ನಮ್ಮ ನಾಯಕರು, ಈ ನಾವೇ ಅಹಿಂದ ವರ್ಗದ ಸರ್ಕಾರವನ್ನು ತಂದಿರುವಂತಹ ಮಹಾನ್ ನಾಯಕರು ಇವರೇ ಈ ರೀತಿ ಒಂದು ದೇಹವನ್ನ ಮಾಡಿದ್ರೆ ಮುಂದೆ ನಮ್ಮ ಪರಿಗಣಿಸುವಂತವ್ರು ಯಾರಿದ್ದಾರೆ? ಹಾಗಾಗಿ ಕರ್ನಾಟಕ ರಾಜ್ಯದ ಈ ಒಂದು ಮುಖ್ಯಮಂತ್ರಿಗಳ ಒಂದು ಮಂತ್ರಿಮಂಡಲದ ಮಾಧವಪ್ಪನವರು ಕೂಡ ಈ ಒಂದು ಜನಸಂಖ್ಯೆಯನ್ನ SCಗೆ ಸೇರಿಸಬೇಕು. ಸೇರಿಸಿ ನಿಮ್ಮ ಬದ್ಧತೆಯನ್ನ ತೋರಿಸಬೇಕಾಗುತ್ತೆ. ಯಾಕೆಂದ್ರೆ ಅಹಿಂದ ವರ್ಗ ಪ್ರತಿ ಕ್ಷೇತ್ರದಲ್ಲೂ ಕೂಡ ಅಹಿಂದ ವರ್ಗದಿಂದ ಗೆದ್ದಿರುವಂತಹ ನೀವು ಶಾಸಕರಾಗಿದ್ದೀರಿ. ಹಾಗೆ ನಿಮ್ಮ ಪ್ರತಿ ಕ್ಷೇತ್ರದಲ್ಲಿ ರಾಜ್ಯದ ಪ್ರತಿ ಕ್ಷೇತ್ರದಲ್ಲಿ ನಾವು 5 ರಿಂದ 7 ಸಾವಿರ ಜನಸಂಖ್ಯೆಯನ್ನ ಇದ್ದೇವೆ. ನಾವು ಗೆಲ್ಸಕ್ಕಾಗದೇ ಇರ್ಬೋದು, ಆದ್ರೆ ನಿಮ್ಮ ಶಾಸಕರನ್ನ ಸೋಲಿಸುವಂತಹ ಒಂದು ಜನಸಂಖ್ಯೆ ನಮಗಿದೆ. ಹಾಗಾಗಿ ನಾವು ಈಗ ಒತ್ತಾಯ ಮಾಡ್ತಾ ಇದೀವಿ. ನಮಗೂ ನಿರಂತರ ಹೋರಾಟ ಮಾಡಿ ನಾವು ಕೂಡ ಗೆದ್ದಿದ್ದೇವೆ. ಹಾಗಾಗಿ ನಮ್ಮ ಮನವಿಯನ್ನ ಪರಿಗಣಿಸಿ ಈ ಒಂದು ಅಂತಿಮವಾಗಿ ಈ ಒಂದು ಜನಸಂಖ್ಯೆಯನ್ನ ಸೂಕ್ಷ್ಮ ಒಂದು ಜನಸಂಖ್ಯೆಯನ್ನ ತಾವು SC ಒಂದು ಪಟ್ಟಿಗೆ ಸೇರಿಸಬೇಕು. ಅದ್ರ ಮುಖಾಂತರ ನಮಗೆ ಸಾಮಾಜಿಕ ನ್ಯಾಯವನ್ನ ತಂದುಕೊಳ್ಬೇಕು. ಏನು ತಮ್ಮ ಸಿದ್ಧಾಂತ ಏನಿದೆ, ಅಂಬೇಡ್ಕರ್ ಅವರ ಸರ್ವರಿಗೂ ಸಮಪಾಲು ಅನ್ನುವಂಥದ್ದು ಏನಿದೆ ಅದನ್ನ ಪಾಲನೆ ಮಾಡಿ ನಮಗೂ ಕೂಡ ಒಂದು ನ್ಯಾಯವನ್ನು ಒದಗಿಸಿಕೊಡ್ಬೇಕು. ಹಾಗಾಗಿ ಈ ಒಂದು ಹೋರಾಟವನ್ನ ಪರಿಗಣಿಸಬೇಕು. ನಿಮ್ಗೆಲ್ರಿಗೂ ಕೂಡ ಮುಂದೆ ಒಳ್ಳೆಯದಾಗುತ್ತೆ ಅಂತ ಜನಪ್ರಿಯ ಮುಖ್ಯಮಂತ್ರಿಗಳಾದಂತ ಎಲ್ಲ ಸರ್ವರಿಗೂ ಸರ್ಕಾರದಲ್ಲಿ ಇರುವಂತಹ ಮಂತ್ರಿಗಳು ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಇದನ್ನ ಕೇಂದ್ರ ಸರ್ಕಾರಕ್ಕೆ ನೀವು ಏನು ಅನ್ನಪೂರ್ಣ ಅಮ್ಮನವರು ವರದಿಯನ್ನ ಮಾಡಿದ್ದಾರೆ ಅದನ್ನ ನಿಮ್ ಕೈಲಿ ಆಗಲ್ಲ, ಅದನ್ನ ಕೇಂದ್ರ ಸರ್ಕಾರಕ್ಕೆ ತಾವು ಶಿಫಾರಸ್ ಮಾಡಿ ಕಳ್ಸಿಕೊಡ್ಬೇಕು. ಕಳ್ಸಿಕೊಡುವಂತದ್ದು ಏನಿದೆ ಕಳ್ಸಿಕೊಡ್ಬೇಕು. ನಾವೆಲ್ಲ ನಿಮ್ಗೆ ಓಟ್ ಹಾಕ್ತಿಲ್ವಾ? ಹಾಗಾಗಿ ಮನವಿಯನ್ನು ಪರಿಗಣಿಸಿ ನಿರಂತರವಾಗಿ ಹೋರಾಟ ಮಾಡ್ತಾ ಇದೀವಿ. ನಮ್ಮ ಹೋರಾಟಗಳಿಗೆ ಯಾವುದೇ ಒಂದು ಪರಿಹಾರ ಸಿಗ್ಲಿಲ್ಲ. ಹಾಗಾಗಿ ಈ ಒಂದು ವರದಿಯನ್ನ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿ ನಮ್ಗೆ ಅಭಿವೃದ್ಧಿ ಕಾಣಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇವೆ. ನೀವೆಲ್ಲರೂ ಎದ್ದು ನಿಂತು ಜಿಂದಾಬಾದ್ ಅಂತ ಹೇಳ್ಬೇಕು. ಮಡಿವಾಳ ಸಮಾಜಕ್ಕೆ, ಮಡಿವಾಳ ಸಮಾಜ ಜಿಂದಾಬಾದ್, ಮಡಿವಾಳ ಸಮಾಜ ಜಿಂದಾಬಾದ್, ಮಡಿವಾಳ ಸಮಾಜ ಜಿಂದಾಬಾದ್. ಮಾತುದೇವರಿಗೆ, ಸ್ವಾಮೀಜಿಯವರಿಗೆ ಬಂದಂತ ನಿಮ್ಮೆಲ್ಲರಿಗೂ ನಮಸ್ಕಾರ, ಧನ್ಯವಾದ. ಒಗ್ಗಟ್ಟು ನಮ್ಮ ಶಕ್ತಿ, ಒಗ್ಗಟ್ಟು ಮಡಿವಾಳರ ಶಕ್ತಿ. ನಾನು ಇನ್ನೊಮ್ಮೆ ಹೇಳ್ತೀನಿ, ಸಮಾಜದ ಗೌರವಕ್ಕೆ ಅಂತ ಹೇಳಿದ್ರೆ ನಾವೆಲ್ಲರೂ ಒಂದೇ ಅಂತ ಹೇಳ್ಬೇಕು. ಎಲ್ಲರೂ ಕೈ ಎತ್ತಿ. ನಾನು ಹೆಚ್ಚೊತ್ತು ಮಾತಾಡಲ್ಲ, ಕೇವಲ ಮುಗಿಸ್ತೇನೆ. ಮೂಲತಃ ಕೋಲಾರದವ್ರು ನಾನು. ಕೋಲಾರದಿಂದ ಯಾರಾದರೂ ಬಂದಿದ್ರೆ ಅಲ್ಲಿ ನಮ್ಮ ಹೋರಾಟದ ಇದು ಅರ್ಥ ಆಗುತ್ತೆ. ಯಾಕಂದರೆ ಅಹಿಂದ ಹುಟ್ಟಿದ್ದು ಅಲ್ಲೇ, ಮಡಿವಾಳರ ಒಂದು ದೊಡ್ಡ ಸಮಸ್ಯೆ ಪರಿಹಾರ ಆಗಿದ್ದು ಅಲ್ಲ. ಮಡಿವಾಳರ ದೋಬಿಘಾಟನ್ನ ಅಲ್ಲಿರುವಂತಹ ಬಲಿಷ್ಠ ಜಾತಿಗಳು ಒತ್ತುವರಿ ಮಾಡ್ಕೊಂಡು